ವೇಸ್ಟ್ ಆದಂಥ ಒಂದು ಟೂತ್ ಬ್ರಷನ್ನ ತೊಗೊಂಡ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾವು ಬಿಸಿ ಮಾಡಬೇಕು. ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಆಗ್ತಾ ಇದೆ ಅನ್ನೋವಾಗ ಅದನ್ನು ಸ್ವಲ್ಪ ಬೆಂಡ್ ಮಾಡಿ, ಸ್ವಲ್ಪ ನೋಡ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ ಬಿಸಿ ಮಾಡೋವಾಗ. ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಲೈಟಾಗಿ ಬೆಂಡ್ ಮಾಡಿಬಿಟ್ಟು ನಾನು ಮಾಡ್ತೇನೆ ನೋಡಿ, ಕ್ರಾಸ್ ಮಾಡ್ತೇನೆ. ಆ ರೀತಿ ನೀವು ಕ್ರಾಸ್ ಮಾಡ್ಕೊಳ್ಳಿ. ಕ್ರಾಸ್ ಮಾಡ್ಕೊಂಡ್ಮೇಲೆ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸ್ಲೈಡಿಂಗ್ ವಿಂಡೋ ಇರುತ್ತಲ್ವ, ಅದ್ರ ಕೆಳಗಡೆ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಬ್ರಷ್ನ ನಾವು ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಕೀ ಹೋಲ್ಡರ್ಗಳು ನಮ್ಮ ಮನೆಯಲ್ಲಿ ತುಂಬ ಸುಮಾರು ಇರುತ್ತೆ. ನಾವು ಇದರೊಳಗಡೆ ಕೀ ಹಾಕಬೇಕು ಅಂದರೆ ತುಂಬ ಸರ್ಕಸ್ ಮಾಡ್ತಾ ಇರ್ತೀವಿ. ಒಂದೊಂದು ಸರಿ ಉಗುರೆಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಏನೂ ಆಗಬಾರ್ದು ಅಂದರೆ ನಾನು ನಿಮಗೊಂದು ಒಳ್ಳೆ ಐಡಿಯಾ ಹೇಳ್ಕೊಡ್ತೀನಿ. ನಮ್ಮ ಹತ್ರ ಎಂಟಿ ರೀಫಿಲ್ ಇರುತ್ತೆ ಅಲ್ವಾ, ಎಂಟಿನಾದರೂ ಆಯಿತು, ಸ್ವಲ್ಪ ಖಾಲಿಯಾಗಿದ್ದರೂ ಸ್ವಲ್ಪ ಇದ್ದರೂ ಪರವಾಗಿಲ್ಲ, ಅದನ್ನು ತೊಗೊಳ್ಳಿ. ಅದನ್ನು ತೊಗೊಂಡ್ಬಿಟ್ಟು ಆ ತುದಿಗೆ ನೋಡಿ, ಈಗ ನಾನು ಹಾಕ್ಬಿಟ್ಟು ತೋರಿಸ್ತೀನಿ, ಆ ರೀತಿ ನೀವು ಇದನ್ನು ಸೇರಿಸ್ಬಿಟ್ಟು ಆಮೇಲೆ ಕೀನ ಇದರಿಂದ ಒಳಗಡೆಯಿಂದ ಹಾಕ್ಬೋದು. ಹೇಗೆ ಅಂತ ನಾನೀಗ ಮುಂದೆ ತೋರಿಸ್ತೀನಿ ನೋಡಿ ನಿಮಗೆ. ಈಗ ಸಿಗಿಸ್ಬಿಟ್ರೆ ಈ ರೀತಿ ಆಯಿತು. ಆಮೇಲೆ ಕೀನ ತೊಗೊಂಡ್ಬಿಟ್ಟು ಇದರೊಳಗಡೆ ತೋರಿಸ್ಬಿಟ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ ಅಂತೇಳಿ, ಎಷ್ಟು ಈಸಿಯಾಗಿ ಕೆಲಸ ಆಗ್ತಿದೆ. ಇದಕ್ಕೆ ನಾವು ಎಷ್ಟು ಸರ್ಕಸ್ ಮಾಡಬೇಕಲ್ವ, ಕೆಲವೊಂದು ಸರಿ ಅಂತೂ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇರ್ತೀವಿ. ಈಗ ನೋಡಿ ಎಷ್ಟು ಈಸಿಯಾಗಿ ಕೆಲಸ ಆಯಿತು ಅಂತೇಳಿ. ನಮಗೆ ಹೆಣ್ಮಕ್ಳಿಗೆ ಬಳೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನಾವು ಕೆಲವೊಂದು ಸರಿ ಒಳ್ಳೆ ಬಳೆಗಳನ್ನ ಹಾಕ್ಕೊಂಡಿರ್ತೀವಿ, ಹಾಕ್ಕೊಂಡು ಕೆಲಸ ಮಾಡುವಾಗ ತುಂಬ ಕಷ್ಟ ಅಂತ ಅನಿಸ್ತಿರುತ್ತೆ. ಅಂದರೆ ಬಳೆಗಳು ಹಾಳಾಗೋಗ್ಬಿಡತ್ತೆ ಅಂತೇಳಿ. ಅದು ಹಾಳಾಗದೆ ಹೇಗೆ ನಾವು ಕೆಲಸ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಈ ಥರ ನಮ್ಮ ಹತ್ರ ಒಂದು ರಿಬ್ಬನ್ಗಳಂತೂ ಇದ್ದೇ ಇರುತ್ತೆ, ಯಾವ ಕಲರ್ ಆದರೂ ಪರವಾಗಿಲ್ಲ, ಒಟ್ಟು ರಿಬ್ಬನ್ಗಳು. ಈ ಥರ ರಿಬ್ಬನನ್ನು ಫಸ್ಟು ನೀವು ಬಳೆನ ಎಷ್ಟು ಬೇಕಷ್ಟು ಎಷ್ಟಾಗತ್ತಷ್ಟು ಮೇಲೆ ಕೈ ಮೇಲೆ ಎತ್ಕೊಂಡ್ಬಿಡಿ. ಆಮೇಲೆ ಈ ರಿಬ್ಬನ್ ಈ ಥರ ಹಾಕ್ಕೊಂಡ್ಬಿಟ್ಟು ಆ ಬಳೆ ಹತ್ರ ಜರುಗಿಸ್ಬಿಡಿ ಕ್ಲೀನಾಗಿ, ಟೈಟಾಗಿ ಅದು ಕೂತ್ಕೊಳ್ಳುತ್ತೆ. ಆವಾಗ ನೋಡಿ ನೀವು ಪಾತ್ರೆ ತೊಳೆಯೋದಾಗಿರ್ಬೋದು ಅಥವಾ ಬೇರೆ ಏನಾದರೂ ಕಸ ಗುಡಿಸೋದು ಏನಾದರೂ ಕೆಲಸ ಮಾಡಿ ಅದು ಕೆಳಗಡೆ ಬರೋದೇ ಇಲ್ಲ. ಫಂಕ್ಷನ್ ಟೈಮಲ್ಲಿ ಒಳ್ಳೊಳ್ಳೆ ಬಳೆಗಳು ಹಾಕ್ಕೊಂಡಿರ್ತೀವಿ, ಅದು ಮಿಂಚ ಅಥವಾ ಏನಾದರೂ ಸ್ಟೋನ್ಗಳು ನೀರಿಗೆ ಒದ್ದೆ ಆಗಿಬಿಟ್ಟು ಹಾಳಾಗುತ್ತೆ ಅನ್ನೋ ಭಯ ಇರೋದಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಟಿಪ್ ಇದು. ಎಲ್ಲರ ಮನೆಯಲ್ಲೂ ಅಂಬ್ರೆಲಾ ಇದ್ದೇ ಇರುತ್ತೆ. ನಾವು ಬಿಸಿಲಲ್ಲಿ ಅಥವಾ ಮಳೆಗಾಲದಲ್ಲಿ ಯಾವಾಗಲೂ ಯೂಸ್ ಮಾಡ್ತಾನೆ ಇರ್ತೀವಿ. ಈ ಚರ್ಪರ್ ಅನ್ನೋದು ಸ್ವಲ್ಪ ಬೇಗ ಹಾಳಾಗಿಬಿಡತ್ತೆ. ಆವಾಗ ಅದನ್ನು ಎತ್ತಿಡಬೇಕು ಅನ್ನೋವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಜಾಗ ಕೂಡ ಸ್ಪೇಸ್ ಎಲ್ಲ ತುಂಬ ಜಾಸ್ತಿನೇ ಹಿಡಿಯುತ್ತೆ. ನಾನೀಗ ಒಂದು ಒಳ್ಳೆ ಟಿಪ್ ತಂದಿದ್ದೀನಿ, ಅದನ್ನು ನೀಟಾಗಿ ಹೇಗೆ ಎತ್ತಿಡೋದು ಅಂತೇಳ್ಬಿಟ್ಟು. ನಮ್ಮ ಹತ್ರ ಒಂದು ಹಳೆ ಬಳೆಗಳಂತೂ ಇದ್ದೇ ಇರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಇದನ್ನು ಕ್ಲೀನಾಗಿ ಇಟ್ಕೋಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನನ್ನ ಹತ್ರ ಇರೋ ಅಂಬ್ರೆಲಾ ಚರ್ಪರ್ ಕೂಡ ಹಾಳಾಗಿದೆ. ಇದನ್ನು ಹೇಗೆ ನಾನು ನೀಟಾಗಿ ಇಟ್ಕೊಳ್ಳೋದು ಅಂತ ಒಂದು ಒಳ್ಳೆ ಸೊಲ್ಯೂಷನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಒಂದು ಮೆಟಲ್ ಬಳೆ ತೊಗೊಂಡ್ಬಿಟ್ಟು ನೀವು ಅಂಬ್ರೆಲಾಗೆ ಇದನ್ನು ಸೇರಿಸ್ಬಿಡಿ. ಆದಷ್ಟು ನೀವೇನು ಗೊತ್ತಾ, ಅಂಬ್ರೆಲಾ ಸೈಜ್ ಏನಿರುತ್ತೆ ಆ ಸೈಜ್ ಅಷ್ಟು ಚಿಕ್ಕ ಸೈಜಲ್ಲಿ ಬಳೆ ಇದ್ದರೆ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಇದನ್ನು ನೀಟಾಗಿ ಸ್ಟೋರ್ ಮಾಡ್ಬೋದು. ಚರ್ಪರು ಏನಾದರೂ ಸ್ವಲ್ಪ ಹಾಳಾಗಿದ್ರೂ ನೀಟಾಗಿ ಅದೇ ರೀತಿ ಕೂತ್ಕೊಳ್ಳುತ್ತೆ. ನೀವು ಅಥವಾ ಬಳೆ ನನ್ನ ಹತ್ರ ಇಲ್ಲಪ್ಪ ಅಂದರೆ ರಬ್ಬರ್ ಇರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ನೀಟಾಗಿ ಎತ್ತಿಡ್ಬೋದು. ಇದು ಒಳ್ಳೆಯ ಸೊಲ್ಯೂಷನ್ ಅಲ್ವಾ. ವೈಟ್ ಬಟ್ಟೆ ಮೇಲೆ ಯಾವಾಗಲೂ ಕೆಲವೊಂದು ಸರಿ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಈ ರೀತಿ ಪೆನ್ ಕಲೆಗಳನ್ನ ಮಾಡ್ಕೊಂಡು ಬಂದಿರ್ತೀವಿ. ಅದನ್ನು ಹೇಗೆ ಹೋಗ್ಸೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಡೆಟಾಲ್ ತೊಗೊಳ್ಳಿ, ಸ್ವಲ್ಪ ಕಾಟನ್ ತೊಗೊಳ್ಳಿ,
ಅದನ್ನು ಸ್ವಲ್ಪ ಕಾಟನನ್ನು ಡೆಟಾಲಲ್ಲಿ ಹದ್ದುಬಿಟ್ಟು ಆ ಪೆನ್ ಇಂಕು ಕಲೆ ಎಲ್ಲ ಆಗಿದೆ ಅದರಲ್ಲಿ ಸ್ವಲ್ಪ ಅದನ್ನು ಉಜ್ಜಿಬಿಡಿ. ಸ್ವಲ್ಪ ಲೈಟಾಗೆ ಉಜ್ಜಿದ್ರೂ ಆಯಿತು, ಅದು ನೀಟಾಗಿ ಹೋಗುತ್ತೆ. ನೋಡಿ ನಾನು ಹೇಗೆ ಉಜ್ಜೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸ್ವಲ್ಪ ಡ್ರಾಪ್ ಥರ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ನಿಧಾನಕ್ಕೆ ಉಜ್ತಾ ಹೋಗೋದಷ್ಟೇ. ತುಂಬ ಜಾಸ್ತಿ ನೀವು ಶ್ರಮಪಟ್ಟು ಉಜ್ಜೋ ಅವಶ್ಯಕತೆ ಏನಿರಲ್ಲ. ಸ್ವಲ್ಪ ಲೈಟಾಗಿ ಈ ಥರ ಉಜ್ಕೊಂಡು ಹೋದರೆ ಅದು ನೀಟಾಗಿ ನಿಧಾನಕ್ಕೆ ಬಿಟ್ಕೊಳ್ತಾ ಹೋಗುತ್ತೆ. ನೀವು ಅದು ಚೆನ್ನಾಗಿ ಉಜ್ಜಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಆ ಕಲೆ ಎಲ್ಲ ಹೋಗಿದೆ ಅಂತೇಳಿ. ಆಮೇಲೆ ಇಮಿಡಿಯೇಟಾಗಿ ನೀಟಾಗಿ ಒಂದು ಪ್ಲೈನು ನೀರಲ್ಲಿ ಚೆನ್ನಾಗಿ ಅದನ್ನು ತೊಳೆದ್ಬಿಟ್ರೆ ಆಯಿತು. ಇಲ್ಲಾಂದರೆ ಬಾತ್ರೂಮಲ್ಲಿ ತೊಗೊಂಡೋಗ್ಬಿಟ್ಟು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ನೀಟಾಗಿ ಉಜ್ಜಿಬಿಟ್ರೆ ಆ ಕಲೆಗಳು ಆ ಡೆಟಾಲ್ದಾಗಿರ್ಬೋದು ಅಥವಾ ಇಂಕುದು ಸ್ವಲ್ಪ ಲಿಕ್ವಿಡ್ ಥರ ಏನಾದರೂ ಇದ್ದರೆ ಅದೆಲ್ಲ ನೀಟಾಗಿ ಹೋಗ್ಬಿಡತ್ತೆ. ನಾನು ನಿಮಗೆ ಏನು ಅಂದರೆ ಇಲ್ಲಿ ಪ್ಲೈನ್ ನೀರಲ್ಲಿ ಹಾಗೆ ವಾಶ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಕಲೆ ಮಾತ್ರ ನಿಜವಾಗ್ಲೂ ಸ್ವಲ್ಪನೂ ಕೂಡ ಇರೋದೇ ಇಲ್ಲ, ಎಷ್ಟು ನೀಟಾಗಿ ಹೋಗುತ್ತೆ ಗೊತ್ತಾ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ವೈಟ್ ಬಟ್ಟೆ ಮೇಲೆ ಇಂಕು ಕಲೆಗಳು ಏನಾದರೂ ಆಗಿದರೆ ಆ ಥರ ಒಂದಿಷ್ಟು ಬಟ್ಟೆಗಳಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಅದು ನಿಜವಾಗ್ಲೂ ತುಂಬ ಒಳ್ಳೆ ಸೊಲ್ಯೂಷನ್ ಇದು, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ. ನೋಡಿ ನಾವು ಶೆಲ್ಫ್ ಮೇಲೆ ಅಥವಾ ನೆಲದ ಮೇಲಾದರೂ ಎಣ್ಣೆನ ಏನಾದರೂ ಮಿಸ್ ಆಗಿ ಚೆಲ್ಕೊಂಬಿಟ್ಟಿರ್ತೀವಿ. ಅದನ್ನು ನಾನು ಹೇಗೆ ಕ್ಲೀನ್ ಮಾಡೋದು ಈಸಿಯಾಗಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದ್ರ ಮೇಲೆ ಹಾಕಿಬಿಟ್ಟು ಕ್ಲೀನಾಗಿ ಅಕ್ಕಿ ಹಿಟ್ಟು, ಅಥವಾ ನಿಮ್ಗೆ ಅಕ್ಕಿ ಹಿಟ್ಟಿಲ್ಲ ಅಂದರೆ ಬೇರೆ ಯಾವುದಾದ್ರೂ ಫ್ಲೋರ್ ಇದ್ದರೂ ಪರವಾಗಿಲ್ಲ. ಅಕ್ಕಿ ಹಿಟ್ಟಾಗಿರ್ಬೋದು, ರಾಗಿ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟು ಯಾವುದಾದ್ರೂ ಸ್ವಲ್ಪ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಈ ರೀತಿ ಉಜ್ಜಿಬಿಟ್ಟು ಆಮೇಲೆ ತೆಗೆದುಬಿಡಿ, ಆ ಕಡೆ ಒರೆಸ್ಬಿಡಿ. ಆವಾಗ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತೇಳಿ. ಇದನ್ನೇ ನಾವು ಬಟ್ಟೆಲಿ ಏನಾದರೂ ಕ್ಲೀನ್ ಮಾಡಬೇಕಂದ್ರೆ ಆ ಬಟ್ಟೆನ ಮತ್ತೆ ಪುನಃ ತೊಗೊಂಡೋಗಿ ಸೋಪಲ್ಲಿ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಶ್ರಮ ಎಲ್ಲ ಎಷ್ಟು ವೇಸ್ಟ್ ಆಗುತ್ತೆ ಅಲ್ವಾ. ಆ ಎಣ್ಣೆ ತೆಗಿಬೇಕಂದ್ರೆ ಅದಕ್ಕೆ ಒಂದಿಷ್ಟು ಟೈಮ್ ಬೇಕು. ಇದು ನಿಜವಾಗ್ಲೂ ಒಂದು ಒಳ್ಳೆ ಟಿಪ್ಪು ಇದು.